ಬಿಡಿ ಈಗ ತಾನೇ ಇಲ್ಲ ನಿಂತಿದ್ರು. ಹೇಳಿ ಸರ್, ಯಾರು ಜವಾಬ್ದಾರಿ ಆಗ್ತಾರ ಸರ್ ಇದಕ್ಕೆ? ನೀವು ಬಿಡಿ, ಒಳ್ಳೆ ಕೆಲಸ ಮಾಡ್ತೀರಾ. ಯಾಕೆ? ಹೌದು, ಏನ್ ಮಾಡ್ತಾ ಇವ್ರು? ಗಾಡಿ ಹಿಡಿದು ಸೆಡ ಹಾಕ್ಬೇಕಲ್ವಾ, ಏಕ್ತಮ್ ಬಂದು ಕಳ್ಳದ ಕಿತ್ಕೊಬಿಡೋದು, ಬಂದು ಏಕ್ತಮ್ ಅದನ್ನೇ ಕಿತ್ಕೊಳ್ಳೋದು, ಕೀನೇ ಕಸ್ಕೊಳ್ಳೋದು ಕೈಯಿಂದ. ಸರ್ ಇದಕ್ಕೆ ಹೇಳಿ ಸರ್ ನೀವು. ಸರ್ ಹಂಗಲ್ಲ ಸರ್, ಈ ಗಾಡಿನ ಅಲ್ಲಿ ಹೋಗಿ ಹಿಡ್ಕೊ ಬಂದ್ರು ಹಿಡಿಲಿ. ನೀವು ಒಳ್ಳೆ ಕೆಲಸ ಮಾಡ್ತೀರಾ. ಯಾಕೆ ನೀವು ಜನಗಳಿಸ್ಕೊ ಅವರು ಇರಬೇಕು. ಹೆಲ್ಮೆಟ್ ಇಲ್ದಿರೋ ಕಾನೂನು ಪ್ರಕಾರ ಅದು ಬಾಯಿರೋದು, ಅದು ಒಳ್ಳೆ ಕೆಲಸ. ಅಲ್ಲಿ ಹೋಗಿ ಮಧ್ಯದಲ್ಲಿ ಹಿಡಿದ್ರೆ ಯಾರು ಯಾವ್ದಾರ ಆಕ್ಸಿಡೆಂಟ್ ಓಡ್ತಾರೆ, ಇಲ್ಲ ನೀವು ಜವಾಬ್ದಾರಿ ಆಗ್ತೀರಾ? ಯಾರು ಆಗ್ತೀರ ಹೇಳಿ? ಸರ್ ಇಲ್ಲ ಸರ್, ಇವಾಗ ಮಾಡುದಿಲ್ಲ ಸರ್ ಇವ್ರಿ. ಸರ್ ಈಗ ಜಸ್ಟ್ ಒಂದು ಕಾರ್ಗೆ ಸ್ಕೂಟರ್ ಗುದ್ಕೊಳ್ತಾ ಇಲ್ವಾ ಸರ್? ಅವರು ಹಂಗ್ ಮಾಡೋದ್ರಿಂದ ಇವತ್ತು ಆಗ್ತಾ ಆತರ ಆಗಿದೆ ಅಲ್ವಾ? ಆಗೋದಕ್ಕೆ ಕಾರಣ ಏನು ಅಂತಂದ್ರೆ, ನೀವು ಗಾಡಿಗಳನ್ನ ಅಡ್ಡಾದ್ರೆ ಸಡನ್ಲಿ ಬ್ರೇಕ್ ಹೊಡೆದಿ ಯಪ್ಪ ಗುದ್ಕೊಂಡಿದ್ದಲ್ಲಿ ಇರ್ಬೋದು ಅಲ್ಲ, ಅದೇ ಆಗಿದ್ದು ಸರ್. ಈಗ ಸರ್ ಚೆಕ್ ಮಾಡಿ, ನೀವು ಮಾಡ್ತಿರೋದು ಒಳ್ಳೇದು. ಯಾಕೆ ಹೇಳಿ? ಒಂದ್ ನಿಮಿಷ ಇಲ್ಲಿ, ಒಂದ್ ನಿಮಿಷ. ಇವತ್ತು ಹಾಗೆ ಅಲ್ವಾ ಸರ್? ಹತ್ರ ಹಾಗೆ ಅಲ್ವಾ ಸರ್? ನಾನು KRS ಪಾರ್ಟಿ ಮದ್ದೂರು ತಾಲೂಕು ಅಧ್ಯಕ್ಷ ಪ್ರಮೋದ್ ಅಂತ ನನ್ನ ಹತ್ರ ಇದೆ. ಅವ್ರು ಕೂತ್ಕೊಂಡಿದ್ದು ಮತ್ತೆ ಅವ್ರನ್ನ ಕರೆಸಿ ಇಲ್ಲೆಲ್ಲ ಮಾತಾಡಿದ್ದು ನನ್ನ ಹತ್ರ ಇದೆ. ಈಗ ಜಸ್ಟ್ ವಿಡಿಯೋ ತೋರಿಸಪ್ಪ. ಈಗ ಒಂದು ಅರ್ಧ ಗಂಟೆಲಿ ಅವ್ರು ನೋಡ್ರಿ, ಅವ್ರು ದುಡುಕ್ನಿಂದ ಆತರ ಮಾಡಿದ್ರೆ ಆತರ ದುಡುಕಲ್ಲ. ಇಲ್ಲಿ ಗಾಡಿ ಅಡ್ಡಕ್ಕೆ ಅಂತ ಹೋದ ತಕ್ಷಣ ಅಲ್ಲಿ ಸಡನ್ಲಿ ಕಾರ್ ಬ್ರೇಕ್ ಹೊಡಿತು, ಯಪ್ಪ ಬಂದು CC ಕ್ಯಾಮ್ರಾ ಇದೆಯಾ ಇಲ್ಲಿ? ತೆಗಿಸ್ಬೋದಾ? ತೆಗಿಸ್ಬೋದಾ? ತೆಗಿಸ್ಕೊಡ್ತೀರಾ? ಆಗಿಲ್ಲ, ಸುರಕ್ಷಿತ ಕೆಲಸ ಮಾಡ್ತಾ ಇದ್ದೀವಿ ಸರ್. ಹಂಗಲ್ಲ ಸರ್, ಸುರಕ್ಷಿತ ಸರ್. ಅಲ್ಲಿಗೋ ಯಾಕೆ ಸರ್ ಗಾಡಿ ಎಲ್ಲಿ ಹಿಡಿದ್ರಿ? ಯಾರ್ದಪ್ಪ ಗಾಡಿದು? ಎಲ್ಲಿ ಹಿಡಿದ್ರಿ ಈಗ ಅವರು? ಹೇಳಿ ಸರ್, ಮತ್ತೆ ಹೇಳಿ ಸರ್. ಇವಾಗ ಹಿಡೀರಿ, ಫೈನ್ ಹಾಕಿ. ಅದು ಫೈನ್ ಹಾಕುವಂತ ಕಾನೂನು ಆಯ್ತಾ? ಹಂಗಲ್ಲ ಸರ್. ಇಲ್ಲ ಸರ್, ಇಲ್ಲ ಮಾಡಿ ಸರ್. ನೀವು ಮಾಡ್ತಾ ಇರೋದು ಒಳ್ಳೇದು ಸರ್. ಹಂಗಲ್ಲ ಸರ್, ನೀವು ಮಾಡ್ತಾ ಇರೋದು ಒಳ್ಳೇದು. ವಿಚಾರ ಏನು ಅಂದ್ರೆ, CC ಕ್ಯಾಮ್ರಾ ಇದೆ, ಅಂದ ತಕ್ಷಣ ಫೈನು ತಗೋತದೆ. ತಗೊಳ್ಳೋದಲ್ಲ, ಅದು ಹೈವೇನಲ್ಲಿ ತಗೊಳ್ತಿರೋದು, ಅದು ಕ್ಯಾಮ್ರಾ ತಗೊಳ್ತಾ ಇಲ್ಲ. ನಾವೇನಿದ್ರು ನಮಗೇನ್ ಕಾಣಿಸುತ್ತೋ ಅದನ್ನ ಅಲ್ಲಿಂದ ಹೋಗಿ ಹಿಡ್ಕೊಂಡ್ಬಂದು ಅಲ್ಲಿ ಗಂಟ ಹೋಗಿ ಗಾಬರಿಗೆ ಏನಾರು ಎಕ್ಸ್ಪ್ಲೇನ್ ಮಾಡ್ಕೊಂಡು ಅಷ್ಟೇ ನಾನು ಎತ್ಕೊಳ್ತಿರೋದು, ಇನ್ನೇನಿಲ್ಲ. ಹೇಳ್ತೀವಲ್ಲ, ಅವ್ರು ರಿವರ್ಸ್ ಹೋಗ್ತಾ ಇರ್ತಾರೆ. ಇಲ್ಲಿ ಬಿಡಪ್ಪ, ಅವ್ರು ಬರ್ಲಿ ಸರ್. ನಿಮ್ಮ ಹೆಸರೇನು ಸರ್? ಹೇಳಿ ಸರ್. ಇಲ್ಲ ಯಾವ್ದು ಹಿಡಿದಿಲ್ಲ ಸರ್. ಈಗ ತಾನೇ ಹಿಡಿದ್ರಿ ಸರ್ ಅಲ್ಲಿ? ಹೆಲ್ಮೆಟ್ ಹಿಡಿ ಸರ್. ಹೆಲ್ಮೆಟ್ ಇಲ್ದಿರೋದು ನೀವು ಹಿಡಿತೀರ ಕಾನೂನು. ವೆಹಿಕಲ್ ಏನಿದೆ ಹೆಲ್ಮೆಟ್ ಇಲ್ದೇ ಇರೋಂಥವ್ರನ್ನ ಐಡೆಂಟಿಫೈ ಮಾಡಿದಾಗ ಅವರು ರಿವರ್ಸ್ ಹೋಗೋದು ಅಥವಾ ಯೂ ಟರ್ನ್ ತಗೊಳ್ಳೋದು ಮಾಡ್ತಾ ಇರ್ತಾರೆ. ಕೂತ್ಕೊಂಡಿಲ್ಲ ಅಂತ ಹೇಳ್ತಿದ್ರೆ ಅದನ್ನ CC ಕ್ಯಾಮ್ರಾ ಅಲ್ಲಿ ಹೋಗೋಣ, ಬುಡಿಯಲ್ಲಿ ತೆಗಿಸೋಣ ಸರ್. ಇವಾಗ ನೀವು ಮಾಡಿರೋದು ಕೆಲಸ ಅಪರಾಧ ಅದು. ಇಲ್ಲ ಈಗ ಮಾಡಿದಾರೆ ಎಲ್ಲಪ್ಪ ಪಾಠ ಅದು ಹಾಕಿ ಸರ್. ಈಗ ಎಲ್ಲಪ್ಪ ಪಾಟೆ ಅವರು ಈಗ ಎಲ್ಲಪ್ಪ ಹಿಡಿದ್ರು ಗಾಡಿ ಅವರು? ಅಲ್ಲಿ ಹಿಡಿದ್ರೆ ಹಿಂದೆ ಹಿಡಿಬೇಕು. ಅವರು ಹೆಂಗಿರು ಇಲ್ಲಿ ಬರ್ತೀರಾ, ಫೈನ್ ಕಟ್ಟಿ. ಅವ್ರು ಎಷ್ಟಾಗ್ತಾರ ಫೈನ್ ಹಾಕ್ಸಿ. ಇವಾಗ ಏನು ಕಟ್ಟಿ ಹೆಲ್ಮೆಟ್ ಇದ್ದು ಫೈನ್ ಹಾಕಿ ಸರ್. ಇಲ್ಲೇ ಹಾಕಿ ಸರ್. ಈಗ ನೀವು ಹಿಡಿದಿರೋದಕ್ಕೆ ಏನ್ ಕಾರಣ ಹೇಳಿ ಸರ್? ಯಾರು ಸತ್ತಾರ? ನೀವು ಜವಾಬ್ದಾರಿ ಹೇಳಿ ಸರ್. ಈಗ ಅಲ್ಲಿ ಏನಕ್ಕೆ ಹೋಗಿ ಹಿಡಿದ್ರೆ? ಈಗ ಅಲ್ಲಿ ಹೋಗಿ ಹಿಡ್ಕೊಂಡ್ರೆ ಬಾಡಿ ಕ್ಯಾಮ್ರಾ ಇದೆಯಾ ಸರ್? ಅದು ಏನಕ್ಕೆ ಹಿಡಿದ್ರೆ ಸರ್? ನಿಮ್ ಕೆಲಸ ಮಾಡಿ ಇಲ್ಲೇ ಜಾಗದಲ್ಲಿ. ಈಗ ಅಲ್ಲಿ ಹಿಡಿದಿದ್ದಕ್ಕೆ ಬಾಡಿ ಕ್ಯಾಮ್ರಾ ಇದೆಯಾ? ಅವರು ಹೆಲ್ಮೆಟ್ ಇತ್ತೋ ಇಲ್ವೋ ಅನ್ನೋದಕ್ಕೆ ಬಾಡಿ ಕ್ಯಾಮ್ರಾ ಇದೆಯಾ ನಿಮ್ಮ ಹತ್ರ? ಅಲ್ಲೋ ಕರ್ಕೊಂಡು ಬಂದಿರಲ್ವಾ? ಅಲ್ಲೆಲ್ಲ ಆಯ್ತು. ಇದೀರಾ? ಅದು ಆನೆ ಆಗಿದೆಯಾ? ಅದು ಆನೆ ಆಗಿಲ್ಲ, ಅದು ಆನೆ ಆಗಿಲ್ಲ. ಫೈನ್ ಹಾಕ್ಲಿ ಅವರು. ಸೀನಿಯರ್ ಇವರು ಅವರ ಅದು ಬಾಡಿ ಕ್ಯಾಮ್ರಾ. ಇದೇ ಒಂದು ವಾರದಲ್ಲಿ ನನ್ನ ಗಾಡಿ ಹಿಡ್ದಿರೋ ನಾನು 500 ರೂಪಾಯಿ ಹೆಲ್ಮೆಟ್ ಫೈನ್ ಕಟ್ಟಿದ್ದೀನಿ. ಆದ್ರೆ ನನ್ನ ಮುಂದ್ಗಡೆ ಇವ್ರು ಡಿಪಾರ್ಟ್ಮೆಂಟ್ ಪೊಲೀಸ್ನವ್ರು ಬಂದ್ರು, ಅವರ ಬಿಟ್ಟು ಕಳಿಸಿದ್ರು ಇವರು. ಈ ಪೊಲೀಸ್ನವ್ರಿಗೊಂದು ನ್ಯಾಯ, ಸಾರ್ವಜನಿಕರಿಗೊಂದು ನ್ಯಾಯ ಸರ್ ಇದು ಹೇಳಿ. ನೀವು ಅವತ್ತು ನೀವು ಗಾಡಿ ಹಿಡಿದು ಕಳಿಸಿದ್ರಿ ನೀವು ನಂದ ಸರ್ಕಲಲ್ಲಿ. ಹಂಗಿಲ್ಲ ಸರ್. ಈಗ ಇಲ್ಲಿ ಹಿಡೀರಿ, ಒಳ್ಳೆ ಕೆಲಸ ಮಾಡ್ತೀರಿ. ಯಾಕೆ ಜನಗಳು ಜೀವವಾಗಿರೋ ಹೆಲ್ಮೆಟ್ ಇರಬೇಕು. ಆದ್ರೆ ಹೋಗಿ 100 ಮೀಟರ್ ಹೋಗಿ 100 ಮೀಟರ್ ಹಿಡ್ಕೊಂಡ್ ಬಂದಿರುತ್ತೆ. ಅವ್ರು ಬಾಡಿ ಕ್ಯಾಮ್ರಾ ಹಾಕಿದ್ಯಾ ಅದನ್ನ ತೋರಿಸ್ಬೇಕು. ಅವ್ರ ಮೈನು ಅವ್ರು ಬಾಡಿ ಕ್ಯಾಮ್ರಾ ಹಾಕ್ತಿ ಅಲ್ಲೊಳಗಡೆ ಹಿಂಗೆ ಹಿಡ್ಕೊಂಡ್ ಬಂದ್ರು. ಅಂದ್ರೆ ಬೆದರ್ಸಿ ಏನಾರು ಕಿತ್ಕೊಂಡ್ ಬಂದ್ರ, ಕರ್ಕೊಂಡ್ ಬಂದ್ರ?
ಕೋರ್ಟ್ಗೆ ಹೋಗ್ಬೋದು, ನೋಟಿಸ್ ಕೊಡ್ತಾರೆ ಅಷ್ಟೇ. ಸರ್ ಇವಾಗ ನೀವು ಗಾಡಿ ಹಿಡಿದಾಗ ಇವ್ರ ಹತ್ರ ದುಡ್ಡು ಇರೋದಿಲ್ಲ, ಅವ್ರು ಏನ್ ಮಾಡ್ತಾರೆ ಸರ್? ಏನ್ ಮಾಡ್ಬೋದು ಮುಂದೆ ಅವರು? ನೋಟಿಸ್ ತಗೋಬೋದಾ? ಕೋರ್ಟಲ್ಲಿ ಇದು ಮಾಡ್ಬೋದಾ? ನೋಟಿಸ್ ಕೊಡ್ತೀರಾ ನೀವು? ನೋಡಿ ಅವ್ರು ಕಟ್ಟಿದ್ರೆ ಕಟ್ತಾರೆ. ತಮ್ಮ ಹೆಸರೇನಪ್ಪ? ಸುನಿಲ್. ಗಾಡಿ ಯಾರ ಹೆಸರು? ಅವರ ಹೆಸರೇನು? ಹೆಲ್ಮೆಟ್ ಫೈನ್ ಕಟ್ಟಿಲ್ಲ ಸರ್ ಇವರು ಹೆಲ್ಮೆಟ್ ಫೈನ್ ಕಟ್ತಾರೆ, ಓಕೆ. ಈಗ ಅವ್ರು ಅಲ್ಲಿಂದ ಹಿಡ್ಕೊ ಬಂದಿರೋದಕ್ಕೆ ಅವ್ರು ಈಗ ನೀವೇನು ಅವ್ರ ಬಗ್ಗೆ ಕ್ರಮ ತಗೋತೀರಿ ಹೇಳಿ ಸರ್? ಅಲ್ಲ ಹೇಳ್ಬೇಕು ಸರ್ ಮುಂದ್ಗಡೆ. ನಿಮ್ಗೇನು ಅವಶ್ಯಕತೆ ಇಲ್ಲ. ನೋಡ್ರಿ ನಾವು ಎಲ್ಲಿ ಏನ್ ಮಾಡ್ತೀವಿ ನಮ್ಮ ಕೆಲಸ ಮಾಡ್ತೀವಿ. ಅಲ್ಲ ಸರ್, ಹಂಗಲ್ಲ ಸರ್, ನಾವು ಪಬ್ಲಿಕ್ ಆಗಿ ಕೇಳ್ತಿರೋದು ಏನ್ ಮಾಡ್ತೀರಾ ಅಂತ. ಈಗ ಯಾರ ಸತ್ತಾಗ್ಬಿಟ್ರೆ ನಿಮ್ ಕಡೆ ವೆಹಿಕಲ್ಸ್ ಹಿಂದಗಡೆ ಬಂದು ಸಡನ್ ಹೋದಾಗ ಬ್ರೇಕ್ ಆಗ್ತಾರೆ, ಹಿಂದಗಡೆ ಬಂದು ವೆಹಿಕಲ್ಸ್ ಟಚ್ ಆದ್ರೆ ಅವ್ರಿಗೆ ಹೆಚ್ಚು ಕಮ್ಮಿ ಆದ್ರೆ ಯಾರು ಸರ್ ಜವಾಬ್ದಾರ? ಇವಾಗ ನೀವು ಸೀನಿಯರ್ ಆಫೀಸರ್ ಇಲ್ಲಿ ನಿಂತಿರುವಂತ ಜಾಗದಲ್ಲಿ ಇವರು 100 ಮೀಟರ್ ದೂರದಲ್ಲಿ ಹೋಗಿ ಹಿಡ್ಕೊಂಡ್ ಬರ್ಬೇಕಾದ್ರೆ ಕಾರಣ ಏನು? ಅವ್ರ ಬಾಡಿ ಕ್ಯಾಮ್ರಾ ಹಾಕಿದ್ರ? ಅಲ್ಲಿ ಬಾಡಿ ಕ್ಯಾಮ್ರಾ ಇದೆಯಾ ಅವ್ರ ಹತ್ರ? ಅವರು ತ್ರಿಬಲ್ ರೈಡಿಂಗ್ ಅಲ್ಲಿ ಬರ್ತಿದ್ರು, ಹೆಲ್ಮೆಟ್ ಹಾಕೊಂಡ್ ಬರ್ತಿದ್ರು, ಇಲ್ಲ ಹೆಲ್ಮೆಟ್ ನೀವೇ ಕಿತ್ ಬಿಸಾಕಿದಿರೋ? ಏನ್ ಮಾಡ್ತಾ ಇದೀರಿ? ಏನ್ ಮಾಡ್ತೀರಾ ಸರ್? ಅದನ್ನ ಹೇಳಿ. ಈಗ ಅವ್ರ ಮೇಲೆ ಯಾವ ರೀತಿ ತಗೊಳ್ತೀರಾ ಅಂತ ಅವರಲ್ಲಿ ಮಾಹಿತಿ ಕೊಡಲ್ಲ. ಡ್ಯೂಟಿನೇ ಮಾಡ್ತಿರೋದ್ರಿ. ಅಂದ್ರೆ ಯಾವ ತರ 100 ಮೀಟರ್ ದೂರದಲ್ಲ? ನೀವು ಸೀನಿಯರ್ ಆಫೀಸರ್ ಇರ್ಬೇಕಾದ್ರೆ 100 ಮೀಟರ್ ದೂರದಲ್ಲ ಕರ್ಕೊಂಡು ಹೌದು, ಬರೋದಾ? ಎಲ್ಲ ಈ ವ್ಯಾಪ್ತಿನಲ್ಲಿ ಏನಿದೆ ಸರ್ ಇವಾಗ ನೀವು ಮಾಡ್ತಾ ಇರ್ತಾರ, ಆ ಕಡೆ ಅವ್ರು ದುಡ್ಡು ಇಸ್ಕೊಂಡ್ ಬಿಟ್ಬಿಟ್ರೆ ಏನ್ ಮಾಡ್ಸ? ಹೆಂಗ್ ಗೊತ್ತಾಗುತ್ತಾ? ಇಲ್ವಲ್ರಿ, ಹಾ? ಆಗೋದಿಲ್ಲ. ಇಲ್ಲ ಈಸ್ಕೊಳ್ತಾರಲ್ಲ, ದುಡ್ಡು ಇಸ್ಕೊಂಡ್ ಬಿಟ್ಬಿಡ್ತಾರ 100-200. ಅಲ್ಲಿ ಯಾರು ಯಾರು ಹೋಗ್ತಾರೆ? ಯಾರು ಕೇಳ್ತಾರೆ? ಸುಮ್ಮನೆ ಯಾವ್ದೋ ವಿಚಾರ ಹೇಳ್ಬೇಕು. ಇಲ್ಲ ಸರ್, ಏನಿದೆ ಇವ್ರು ಕಟ್ತಾ ಇದಾರೆ. ಇಲ್ಲಿ ಕಟ್ತಾ ಇದಾರೆ, ನಾವು ಕಟ್ಟಿಸ್ತಾ ಇದ್ದೇವೆ. ಯಾಕೆ ಕಾನೂನು ರೀತಿಯಲ್ಲಿ ಕಟ್ಟಬೇಕು ಇವರು? ಆಗ ಅಲ್ಲಿ ಹೋಗಿ ಹಿಡಿಯಂಗಿಲ್ಲ ಇವರು. ಯಾರೋ ಚಿಕ್ಕ ಏನು ಸರ್ ನಿಮ್ಮ ಹೆಸರು? ನೋಡ್ರಿ ಅವರು ಟ್ರಾಫಿಕ್ ಸಿಬ್ಬಂದಿ ಅವ್ರು ಮಾಡ್ತಾರೆ ಕೆಲಸ. ಅಲ್ಲ ಸರ್, ಮಾಡ್ತಾರೆ. ಇರ್ಲಿ ಸರ್, ಮಾಡ್ಲಿ. ನೀವು ಸೀನಿಯರ್ ಆಫೀಸ್ ಇಲ್ಲ ಅಂದ್ರೆ ಯಾರು ಬೇಕಾದ್ರೂ ಹಿಡಿಬೋದಾ? ನಿಮ್ಮ ಡ್ರೆಸ್ ಹಾಕಿರುವಂತವ್ರು ಈಗ ಯಾವ ಸಂದರ್ಭದಲ್ಲಾದ್ರೂ ಯಾವಾಗ್ಲಾದ್ರೂ ಎಲ್ಲ ಡ್ಯೂಟಿನೂ ಮಾಡ್ತೀವಿ. ಇವತ್ತಿನ ಚೆಕ್ ಮಾಡಬಹುದು, ಸಿಗ್ನಲ್ ರೆಗ್ಯುಲೇಷನ್ ಮಾಡಬಹುದು, ಎಲ್ಲ ಮಾಡಬಹುದು. ಇವತ್ತು ಬೈಕ್ ನ ಹಿಡಿಬೇಕು, ಕಾರ್ ನ ಹಿಡಿಬೇಕು, ಏನಿರ್ಬೇಕು ಎಲ್ಲ ಹಿಡಿಬಹುದು. ಕಾರ್ ನ ಹಿಡಿಬಹುದು, ಬೈಕ್ ನ ಹಿಡಿಬಹುದು. ಯಾವ್ದೇ ರೀತಿ ನಮ್ಗೆ ಏನು ಲಿಮಿಟ್ಸ್ ಇಲ್ಲ. ಏನ್ ಬೇಕಾದ್ರೂ ಹಿಡಿಬಹುದು, ಎಲ್ಲಿ ಬೇಕಾದ್ರೂ ಹಿಡಿಬಹುದು ಅನ್ನೋ ತರನ ಇದೆಯಾ? ಇವತ್ತು ಬೈಕ್ಗಳನ್ನ ಹಿಡಿಬೇಕು, ನೀವು ಇಂಥ ಸ್ಥಳದಲ್ಲಿ ನಿಂತು ಪರಿಶೀಲನೆ ಮಾಡಬೇಕು ಅಂತ ಏನಾದ್ರು ಇದೆಯಾ ಇವತ್ತಿಂದು? ಇದೆ. ಸ್ಥಳ ಎಲ್ಲಿದೆ? ಸಂಜಯ್ ಸರ್ಕಲ್ ಅಲ್ಲಿ ಇದೆ. ಇದು ಠಾಣಾ ವ್ಯಾಪ್ತಿನಲ್ಲಿ ಹಾಕ್ಬೋದು. 100 ಮೀಟರ್ ದೂರದಲ್ಲಿ ನೀವು ಸೀನಿಯರ್ ಆಫೀಸರ್ ಇಲ್ಲಿರ್ಬೇಕಾದ್ರೆ ಅವ್ರು ಹೋಗ್ಬಿಟ್ಟು ಅಲ್ಲಿ ಹಿಡ್ಕೊಂಡು ಕರ್ಕೊಂಡು ಬರುವಂತದ್ದು ಮೊಬೈಲ್ ನಂಬರ್ ಇದೆ ಅಲ್ವಾ? ಅದನ್ನೂ ಅವ್ರ ವಿಷಯಗಳು ಮಾತಾಡಕ್ಕೆ ರೆಡಿ ಇಲ್ಲ ಅವರು. ಅವ್ರು ಹೇಳಲ್ಲ. 100 ಮೀಟರ್ ದೂರಕ್ಕೆ ಏನಕ್ಕೆ ಹೋಗಿದ್ರು? ಅವ್ರು ಟ್ರಿಪಲ್ ರೈಡಿಂಗ್ ಬಂದ್ರ, ಡಬಲ್ ಬಂದ, ಸಿಂಗಲ್ ಬಂದ, ಹೆಲ್ಮೆಟ್ ಹಾಕಿದ್ನಾ ಇಲ್ವಾ? ನಡ್ಕೊ ಬತ್ತಿದ್ನಾ? ಗಾಡಿ ತಳ್ಕೊಂಡ್ ಬರ್ತಿದ್ನಾ? ಸಾಕ್ಷಿ ಏನಿದೆ? ಅಲ್ಲ ಟ್ಯಾಂಕ್ ಏನಿಲ್ಲ, ಹೋಗಪ್ಪ ನಿಂದು ನೀನ್ ಕೊಟ್ಟಿದ್ಯಾ ಅಷ್ಟೇನಾ? ಸರ್ ಇವಾಗ ನೀವು ಮಾಡಿರೋ ಕೆಲಸ ಒಳ್ಳೇದೇ ಸರ್. ಸರ್ ಈಗ ನೀವು ಮಾಡ್ತಾ ಇರೋದು ಒಳ್ಳೆ ಕೆಲಸನಲ್ಲಿ ಹೋಗಿ ಒಳ್ಳೆ ಕೆಲಸನೇ ಮಾಡ್ತಾ ಇದ್ದೀವಿ. ಅಲ್ಲಿ ಹೋಗಿ ಹಿಡಿತಾರಾ? ಹೌದು, ಅಧಿಕಾರಿಗಳ ಆದೇಶ ಇದೆ, ಮಾಡ್ತಾ ಇದ್ದೀವಿ. ಎಲ್ಲಿ ಅಧಿಕಾರಿ ಏನು ಆದೇಶ ಇದ್ರು ಸರ್? ನಿಮ್ಮ ಆದೇಶ ಹೇಳಿ. ಸಾಹೇಬ್ರು ಹೇಳಿದ್ದಾರೆ. ಏನಂತ ಆದೇಶ ಸರ್? ಸರಿ ಹೇಳಿ ಸರ್. ಅಲ್ಲಿ ಹೋಗಿ ಹಿಡಿದ್ರೆ ಯಾರು ಸ್ವತಂತ್ರ? ಯಾರು ಸರ್ ಇದು? ಹಾ? ಹೆಲ್ಮೆಟ್ ಹಾಕೊಂಡು ಓಡಾಡ್ಬೇಕು ಕಾನೂನು ರೀತಿಯಾಗಿ, ಆದ್ರೆ ಲಂಚ ಕೊಡಬಾರ್ದು. ಇಲ್ಲ ನಾವು ನಿಮ್ಗೋಸ್ಕರ ಹೋರಾಟ ಮಾಡ್ತಾ ಇರೋದು. ಯಾಕಂದ್ರೆ 100-200 ತಿದ್ಕೊಂಡು ಕಳಿಸ್ಬಿಡ್ತಾರ. ಈಗ ಸರಿ, ಇವಾಗ ಏನಕ್ಕೆ 100 ಮೀಟರ್ ದೂರ ಹೋಗ್ತಿಲ್ಲ ಅವರು? ಏನು ಮಾಡಕ್ಕಾಗಲ್ಲ ಮನುಷ್ಯನ, ನಮ್ ಜನವು ಕೂಡ ಹಂಗೆ. ನೋಡಿ ಬಂಧುಗಳೇ, ಇಲ್ಲಿನ ಮಂಡ್ಯ ಸಂಜಯ್ ಸರ್ಕಲ್ನಲ್ಲಿ ಇಲ್ಲಿಂದ ಟ್ರಾಫಿಕ್ ಬುಟ್ಟಿ 100 ಮೀಟರ್ ಹೋಗಿ ಗಾಡಿ ಇಟ್ಕೊ ಬರ್ತಾರೆ. ಹೋಗಿ ಕಳ್ಳರ ರೀತಿ ಇಟ್ಕೊಂಡು ಬರ್ತಾರ. ಇಲ್ಲಿ ಯಾರ ಸೋತ್ರ ಯಾರು ಕಾರಣ ಅಂತ ಕೇಳಿದ್ರು ಹೇಳ್ತಲ್ಲ ಇವರು. ಇಲ್ಲಿಂದ ಅಲ್ಲಿ ಹೋಗೋ ಅವಶ್ಯಕತೆ ಇಲ್ಲ. ಅಲ್ಲಿ ಬರೋರೆಲ್ಲ ಇಲ್ಲೇ ಬರ್ತಾರೆ ಗಾಡಿಯವರು. ಮೈಸೂರು ಹೋಗ್ಬೇಕಾದ್ರೆ ಇಲ್ಲಿ ಹೋಗ್ತಾರ. ಅಲ್ಲಿ ಬಿದ್ರೆ ಯಾರು ಕಾರಣ ಆಗ್ತಾರೆ ಇವ್ರಿಗೆ? ಆಗಿದೆ, ಇವತ್ತಾಗಿದೆ. ಇವತ್ತಾಗಿರೋದ್ ಹೇಳಿ. ಕಾರು ಸಡನ್ಲಿ ಇವ್ರು ಅಡ್ಡ ಹೋಗ್ಲಿ, ಕಾರ್ ಬ್ರೇಕ್ ಹೊಡೆದಿದೆ. ರೂಲ್ಸ್ ಪ್ರಕಾರ ಮಾಡ್ಲಿ. ನಾವು ಇವತ್ತಾಗಿದೆ ಇವತ್ತು. ಮಾತಾಡೋಣ ಈಗ.
ಹೇಳಿ ಸರ್ ಮಾತಾಡಿ. ಏನೇನು ಹೇಳಿ ಏನು ಸರ್? ಕೆಲವೊಂದ್ಸಾರಿ ಸರ್, ನಿಮ್ಮ ಹೆಸರು ಪ್ರಸಾದ್ ಅಂದ್ಬಿಟ್ಟು ಯಾವ್ರವರು? ನಾವು ಮಂಡ್ಯದವ್ರೆ ಹೇಳಿ ಸರ್ ಮಾತಾಡಿ. ಸಲ ಹಾಗೆ ನೋಡಿದ್ದೀವಿ. ಹಾಂ ಕೆಲವೊಂದು ಟೈಮು ಅವ್ರಿಗೆ ಏನು ಅರ್ಜೆಂಟ್ ಇರುತ್ತೆ ಏನಿರುತ್ತೋ ಹಾಕ ಬಂದಿರಲಿಲ್ಲ. ಸಿಗ್ನಲ್ ಅಲ್ಲಿ ಗಾಡಿ ನಿಲ್ಲಿಸಲೇಬೇಕು, ಅವ್ರ ರೂಲ್ಸ್ ಪ್ರಕಾರ ಅವ್ರು ನಿಲ್ಸಿರ್ತಾರೆ. ಸಿಗ್ನಲ್ ಹೋಗಿ ಹಿಡಿಯುವಂತ ವ್ಯವಸ್ಥೆ ಬೇಡ. ಹೌದು, ಇಲ್ಲಿ ಮುಂದ್ಗಡೆ ಇದ್ರೆ ಫೈನ್ ಗಾಡಿ ನಿಂತಾಗ ಹಿಡಿಲಿ. ಸಿಗ್ನಲ್ ಹಾಕಿದ್ರೆ ಹಿಡಿಯಕ್ಕೆ ಹೋಗಿ ಅವ್ರ ಇಂಜಿಗೆ ಹೆಚ್ಚು ಕಮ್ಮಿ ಆದ್ರೆ ಯಾರು ಜೋಡೆ ಆಗ್ತಾರೆ? ಇಲ್ಲ ಅವರೇ ನೋಡ್ತಾರೆ ಅಂತ ಅವ್ರ ಮನೆಗೆ ಹೋಗೋಣ ಎಲ್ಲ. ಈಗ ಇಲ್ಲೊಂದು ಕಾರ್ಗೂ ಬೈಕ್ಗೂ ಆಗಿದೆಯಲ್ಲ, ಇವ್ರು ಹಾಕ್ತಾರೆ ಅವ್ರ ಮನೆಯವ್ರಿಗೆ. ಯಾಕಂದ್ರೆ ಈಗ ನಮ್ಮ ಜನ ನಾವೇ ಎಜುಕೇಟೆಡ್ ಆಗಿಲ್ಲ ಅಂದ್ರೆ ಈಗ ನಾವು ಹಾಕ್ಲೇಬೇಕು, ಹೆಲ್ಮೆಟ್ ಹಾಕಬೇಕು, ಪಾಲಿಸಿ ಬಟ್ ಆದ್ರೆ ನಾವು ಎಜುಕೇಟೆಡ್ ನಾವು ಆತರ ಮಾಡಿದ್ರೆ ನಾವೇ ಅವಾಗ ಬೈಕ್ ಕಲಾಕ್ಸನ್ಗೆ ಎಲ್ಲಿ ಗಂಟೆ ಮಾಡ್ತಾರೆ, ಡ್ಯೂಟಿ ಮಾತ್ರ ಮಾಡಲ್ಲ, ಟ್ರಾಫಿಕ್ ಆಗಿದ್ರೆ. 100% ಪೊಲೀಸ್ ಅಲ್ಲ, ಬಾಡಿಗೆ ರೂಲ್ನೇ ಫಾಲೋ ಮಾಡಿದ್ರೆ ಕನ್ನಡ ಇರ್ಬೇಕಾದ್ರೆ ಈಗ 100 ಮೀಟರ್ ಹೋಗಿ ಹಿಡ್ಕೊಬರ ಅಂತದ್ದು ಏನದು ಮಾಡ್ಕೋಬೇಕಲ್ವಾ? ಮೊದಲನೇದಾಗಿ ನಮ್ಮ ಸರ್ಕಾರಗಳು ಸರಿ ಇಲ್ಲ. ನಾವು ಸರ್ಕಾರ ಮಾತಾಡ್ತಾರೆ ಹೇಳಿ. ಸರ್ಕಾರ ಆಯ್ಕೆ ಮಾಡೋದು ನಾವೇ, ನಾವು ಎಚ್ಚೆತ್ಕೋಬೇಕು. ಇಲ್ಲಿ ಅವ್ರು ಏನು ಮಾತಾಡ್ಬೋದು, ಕೆಳ ಹಂತದಿಂದ ಮೇಲಂತದವರೆಗೂ ನಡೆಯುತ್ತಿಲ್ಲ ಭ್ರಷ್ಟಾಚಾರ ಅಂತ ಹೋಗಿಲ್ಲ. ಈಗ ನಾವೇ ಸಹ ಕೆಲವೊಂದು ಸಲ ನಾವೇ ಭ್ರಷ್ಟಾಚಾರಕ್ಕೆ ಎಡ ಮಾಡ್ಕೊಳ್ಳೋದು ನಾವೇ. ತಗಳಿಸಲು ಇವು ತಗಳಿಸೋದು ಕಾನೂನ ಯಾವ ಥರ ಏನು ಎಲ್ಲ ಕಾನೂನು ತಿಳ್ಕೊಂಡು ನಾವು ಮುನ್ನಡೆಯುವುದು. ಕಾನೂನು ಮೀರಿ ಯಾರು ಹೋಗಬಾರ್ದು. ಮೊದಲನೇದಾಗಿ ಇಲ್ಲಿ ಎಲ್ಲೂ ನಾನು ಎಲ್ಲ ಕಡೆ ನೋಡಿದ್ದೀನಿ, ಮಂಡ್ಯದಲ್ಲೇ ಇದು ಅವಳಿ ಜಾಸ್ತಿ. ಎಲ್ಲೇ ನಿಂತಿರಲಿ, ಸರ್ಕಲಲ್ಲಿ ನಿಂತಿರಲಿ, ಹೋಗಿ ಅದು ಮಾಡೋದು ಅದನ್ನ ಭ್ರಷ್ಟಾಚಾರ ಆಯ್ತಿದೆ ಅಂತ ಗೊತ್ತಿದ್ರು ಸಾರ್ವಜನಿಕರು ಯಾಕೆ ಎಚ್ಚೆತ್ಕೊಳ್ಳಲ್ಲ? ಯಾಕೆ ಎಚ್ಚೆತ್ಕೊಳ್ಳಲ್ಲ ಅಂದ್ರೆ ಎಲ್ಲ ಅವ್ರು ಸರ್ ಯಾವಾಗ ಹೆಚ್ಚಿಗೆತ್ತಾರೆ ಗೊತ್ತಾ? ಈಗ ಅವ್ರ ಮನೆ ಬುಡಕ್ ಕೂತ್ರೆ ಅವ್ರಿಗೆ ಗೊತ್ತಾಯ್ತಾರೆ, ನಮ್ಮ ಮನೆ ಬುಡಕ್ ಬರಗಂಟು ಬಿಡ್ತಾ ಅಷ್ಟೇ ನಾವು. ಅವ್ರಿಗೆ ಆಯ್ತಲ್ಲ ನಮ್ಗೇನು ಅನ್ನೋದು ಇವತ್ತು ಇನ್ನೊಬ್ಬರಿಗೆ ಆಯ್ತು. ಹೌದು, ನಾಳೆಗೆ ನಿಮ್ಮ ಅದೇ ಹಂಗೆ ಆಗಿರೋದೇ ಪರಿಸ್ಥಿತಿ. ಅದೇ ಪರಿಸ್ಥಿತಿ. ನೀವೇನು ಒಂಚೂರು ನಮ್ಗೆ ಕಾನೂನು ಗೊತ್ತಿಲ್ಲ, ಕಾನೂನು ಕೇಳ್ತಾ ಇದ್ರಿ, ಅವ್ರು ರೆಸ್ಪಾನ್ಸೇ ಮಾಡ್ತಾರೆ. ಏನಕ್ಕೆ ಆಗ್ತಿರೋ ಕೇಳಿ, ಸಿಗ್ನಲ್ ಅಲ್ಲಿ ಹಿಡಿಬೇಕು ಅಷ್ಟೇ. ಅವರು ಡ್ಯೂಟಿ ಮಾಡಂಗಿಲ್ಲ ಏನು ರೂಲ್ಸ್ ಐತಿ ಮಾಡ್ಲಿ ಅವರು, ಯಾಕೆ ನಮಗೋಸ್ಕರ ಮಾಡೋದು ಅವರು. ಕೆಲಸವನ್ನ ಅಲ್ಲಿ ಮುಂದಕ್ಕೆ ಹೋಗಿ ಮಾಡಲಿ, ಸಿಗ್ನಲ್ ಮಾಡುವಂತ ಅವಶ್ಯಕತೆ